ಚಿತ್ರದುರ್ಗ ಬಿಜೆಪಿಯಲ್ಲಿ ಭುಗಿಲೆದ್ದ ಆಕ್ರೋಶ. ಬಿಜೆಪಿ ಕಚೇರಿ ಬಳಿ ಎಂಸಿ ರಘುಚಂದನ್ ಬೆಂಬಲಿಗರ ಪ್ರತಿಭಟನೆ. ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದ ಕಾರ್ಯಕರ್ತರು. ಎಂಸಿ ರಘುಚಂದನ್ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಪುತ್ರ. ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ಎಂಸಿ ರಘುಚಂದನ್. ನಮ್ಮ ಕ್ಷೇತ್ರಕ್ಕೆ ಆನೇಕಲ್ ನಾರಾಯಣಸ್ವಾಮಿ ಬೇಡ, ಮುಧೋಳದ ಕಾರಜೋಳನು ಬೇಡ ಎಂದು ಆಕ್ರೋಶ. ಇಬ್ಬರಿಗೂ ಗೋ ಬ್ಯಾಕ್ ಬೋರ್ಡ್ ಪ್ರದರ್ಶನ. ರಘುಚಂದನ್ ಪರ ಘೋಷಣೆ ಕೂಗಿ ಟಿಕೆಟ್ ನೀಡುವಂತೆ ಆಗ್ರಹ. ಚಿತ್ರದುರ್ಗದಲ್ಲಿ ಬಿಜೆಪಿ ಟಿಕೆಟ್ ವಿಚಾರವಾಗಿ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ಕಚೇರಿ ಬಳಿ ಎಂಸಿ ರಘುಚಂದನ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಕಾರ್ಯಕರ್ತರ ಬೇಡಿಕೆ ಒಂದೇ, ಅದೇನೆಂದರೆ ಬೇರೆಯವರಿಗೆ ಅಂದರೆ ಹೊರಗಿನವರಿಗೆ ಟಿಕೆಟ್ ಕೊಡೋದಕ್ಕಿಂತ ಸ್ಥಳೀಯರಿಗೆ ಟಿಕೆಟ್ ನೀಡಿ ಅನ್ನೋದು. ಎಂಸಿ ರಘುಚಂದನ್ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ. ಇವರು ಕೂಡ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಚಿತ್ರದುರ್ಗ ಕ್ಷೇತ್ರಕ್ಕೆ ಆನೇಕಲ್ ನಾರಾಯಣಸ್ವಾಮಿ ಅವರು ಬೇಡ, ಅಲ್ಲದೆ ಮುಧೋಳದ ಗೋವಿಂದ ಕಾರಜೋಳನೂ ಬೇಡ. ಇವರಿಬ್ಬರು ನಮ್ಮ ಚಿತ್ರದುರ್ಗ ಕ್ಷೇತ್ರಕ್ಕೆ ಬೇಡ. ಇವರಿಬ್ಬರ ಬದಲಾಗಿ ಎಂಸಿ ರಘುಚಂದನ್ ಅವರಿಗೆ ಟಿಕೆಟ್ ನೀಡಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟು ಮಾತ್ರವಲ್ಲ, ನಾರಾಯಣಸ್ವಾಮಿ ಮತ್ತು ಕಾರಜೋಳ ಇಬ್ಬರಿಗೂ ಗೋ ಬ್ಯಾಕ್ ಬೋರ್ಡ್ ಪ್ರದರ್ಶನ ಮಾಡಿದ್ರು. ಒಟ್ನಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಸ್ಥಳೀಯ ಸ್ವಾಭಿಮಾನಿ ಅಭ್ಯರ್ಥಿ ಬೇಕು ಅನ್ನೋದು ಸ್ಥಳೀಯರ ಪಟ್ಟು. 30 ವರ್ಷದಿಂದ ವಲಸೆ ಬಂದಂಥ ನಾಯಕರುಗಳು ವಲಸೆ ರಾಜಕಾರಣ ಮಾಡಿ ಇವರು ಕಾರ್ಯಕರ್ತರಿಗೆ ಒಂದು ಲೆಟರ್ ತಗೋರಾಗಿ ಇವ್ರು ಯೋಗ್ಯತೆ ಕಾರ್ಯಕರ್ತರಿಗೆ ಇವ್ರು ಸಿಗಲ್ಲ. ಇಂಥ ವಲಸಿಗರಿಗೆ ಕೊಟ್ಟು ಈ ಜಿಲ್ಲೆಯನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಬೇಡ ಅಂತಂದೇಳಿ ನಾವು ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಮನವಿ ಮಾಡಿದ್ದಾರೆ. ನಾವು BS ಯಡಿಯೂರಪ್ಪಾಜಿ ಹೇಳೋದೊಂದೇ, ಈ ಜಿಲ್ಲೆಯ ಅಸ್ತಿತ್ವ ಉಳಿಬೇಕು ಅಂದರೆ ನಮ್ಮ ಈ ಜಿಲ್ಲೆಯ ನಾಯಕರಾದಂಥ, ಅದರಲ್ಲಿ ಯುವ ನಾಯಕರು ರಘುಚಂದನ್ ಅವರು ಯಾವುದೇ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ನನಗೆ ಕಷ್ಟ ಅಂತ ಕೇಳಿದರೆ ಅದನ್ನು ಆ ಕ್ಷಣದಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಬಗೆಹರಿಸ್ತಕ್ಕಂಥ ವ್ಯಕ್ತಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.